ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯ ಮೇಲೆ ಕಾಲಿಟ್ಟರೆ ಜೀವಂತವಾಗಿ ಹಿಂದಿರುವುದು ಬಹುತೇಕ ಅಸಾಧ್ಯ ಎನ್ನುವ ಒಂದು ನಿಗೂಢ ಸ್ಥಳ ಭಾರತದಲ್ಲೇ ಇದೆ ಎಂದು ನಿಮಗೆ ಗೊತ್ತೇ? ಸುಂದರವಾದ ಸಮುದ್ರ, ಹಸಿರು ಅರಣ್ಯ, ಪ್ರಕೃತಿಯ ಸೊಬಗಿನ ನಡುವೆ ಅಡಗಿರುವ ಈ ದ್ವೀಪವನ್ನು ಮರಣದ ದ್ವೀಪ ಎಂದೇ ಕರೆಯಲಾಗುತ್ತದೆ. ಇಲ್ಲಿಗೆ ಹೋದವರಲ್ಲಿ ಹಲವರು ಮತ್ತೆ ಮರಳಿಲ್ಲ. ಅವರ ಮೃತದೇಹಗಳು ಸಹ ಪತ್ತೆಯಾಗಿಲ್ಲ ಎಂಬ ಸಂಗತಿ ಇಂದಿಗೂ ಜಗತ್ತನ್ನು ಬೆಚ್ಚಿ ಬೀಳಿಸುತ್ತದೆ. ಇಂದಿನ ವಿಡಿಯೋದಲ್ಲಿ ಭಾರತದ ಅತ್ಯಂತ ನಿಗೂಢ ಮತ್ತು ಅಪಾಯಕಾರಿ ಸ್ಥಳವಾದ ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಬಗ್ಗೆ ತಿಳಿದುಕೊಳ್ಳೋಣ. ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಎಲ್ಲಿದೆ? ಈ ದ್ವೀಪವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದ ಭಾಗವಾಗಿದ್ದು ಬಂಗಾಳ ಕೊಲ್ಲಿಯ ಮಧ್ಯಭಾಗದಲ್ಲಿದೆ. ಹೊರಗಿನಿಂದ ನೋಡಿದರೆ ಇದು ಸಾಮಾನ್ಯ ಉಷ್ಣವಲಯದ ದ್ವೀಪದಂತೆ ಕಾಣುತ್ತೆ. ಆದರೆ ಇದರೊಳಗೆ ಸಾವಿರಾರು ವರ್ಷಗಳಿಂದ ಹೊರ ಜಗತ್ತಿನಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಬದುಕುತ್ತಿರುವ ಸೆಂಟಿನೆಲೆಸ್ ಬುಡಕಟ್ಟು ಜನಾಂಗ ವಾಸಿಸುತ್ತಿದೆ. 60,000 ವರ್ಷಗಳಿಂದ ಪ್ರತ್ಯೇಕ ಜೀವನವನ್ನು ನಡೆಸುತ್ತಿದ್ದಾರೆ. ಮಾನವ ಶಾಸ್ತ್ರಜ್ಞರ ಅಂದಾಜಿನ ಪ್ರಕಾರ ಈ ಸಮುದಾಯವು ಸುಮಾರು 60,000 ವರ್ಷಗಳಿಂದ ಹೊರ ಜಗತ್ತಿನೊಂದಿಗೆ ಯಾವುದೇ ಸಂಪರ್ಕವಿಲ್ಲದೆ ಬದುಕುತ್ತಿದೆ. ಅವರಿಗೆ ಆಧುನಿಕ ನಾಗರಿಕತೆ, ವಿದ್ಯುತ್, ರಸ್ತೆ, ಮೊಬೈಲ್, ಇಂಟರ್ನೆಟ್ ಅಥವಾ ತಂತ್ರಜ್ಞಾನದ ಬಗ್ಗೆ ಯಾವುದೇ ಅರಿವು ಇಲ್ಲವೆಂದು ಸಂಶೋಧಕರು ನಂಬುತ್ತಾರೆ. ಅವರ ಜೀವನ ಇಂದಿಗೂ ಬೇಟೆ, ಮೀನುಗಾರಿಕೆ ಮತ್ತು ಕಾಡಿನ ಸಂಪನ್ಮೂಲಗಳ ಮೇಲೆಯೇ ಅವಲಂಬಿತವಾಗಿದೆ. ಹೊರಗಿನವರನ್ನು ಏಕೆ ಕೊಲ್ಲುತ್ತಾರೆ? ಸೆಂಟಿನೆಲಿಸ್ ಜನಾಂಗವು ತಮ್ಮ ದ್ವೀಪವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ರಕ್ಷಿಸುತ್ತದೆ. ಯಾರೇ ಹೊರಗಿನವರು ಬಂದರೂ ಅದನ್ನು ತಮ್ಮ ಬದುಕಿನ ಮೇಲೆ ಆಕ್ರಮಣವೆಂದು ಪರಿಗಣಿಸಿ ಬಿಲ್ಲುಬಾಣ, ಈಟಿ ಹಾಗೂ ಕಲ್ಲುಗಳಿಂದ ದಾಳಿ ಮಾಡುತ್ತಾರೆ. ಇದರಿಂದಾಗಿ ಈ ದ್ವೀಪವು ವಿಶ್ವದ ಅತ್ಯಂತ ಅಪಾಯಕಾರಿ ಮತ್ತು ಸಂಪರ್ಕವಿಲ್ಲದ ಸ್ಥಳಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. 2006ರಲ್ಲಿ ಇಬ್ಬರು ಭಾರತೀಯ ಮೀನುಗಾರರು ದಾರಿ ತಪ್ಪಿ ಈ ದ್ವೀಪದ ತೀರಕ್ಕೆ ತಲುಪಿದ್ದರು. ಅಲ್ಲಿದ್ದ ಬುಡಕಟ್ಟು ಜನರು ಅವರ ಮೇಲೆ ದಾಳಿ ನಡೆಸಿ ಹತ್ಯೆ ಮಾಡಿದರು. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಹೆಲಿಕಾಪ್ಟರ್ ಮೂಲಕ ಮೃತದೇಹಗಳನ್ನು ತರಲು ಪ್ರಯತ್ನಿಸಿದಾಗ ಹೆಲಿಕಾಪ್ಟರ್ ಮೇಲೆಯೇ ಬಿಲ್ಲುಬಾಣಗಳನ್ನು ಹಾರಿಸಿ ಅವರನ್ನು ಹಿಂದಕ್ಕೆ ಕಳುಹಿಸಿದರು. ಇದಾದ ನಂತರ ಸರ್ಕಾರವು ಈ ಪ್ರದೇಶದ ಸುರಕ್ಷತೆಯ ಬಗ್ಗೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡಿತು. ಭಾರತ ಸರ್ಕಾರ ಈ ದ್ವೀಪದ ಸುತ್ತಲಿನ ಸುಮಾರು 5 ಕಿಲೋಮೀಟರ್ ಪ್ರದೇಶವನ್ನು ನಿಷೇಧಿತ ವಲಯ ಎಂದು ಘೋಷಿಸಿತು. ಯಾರೂ ಅನುಮತಿ ಇಲ್ಲದೆ ಈ ದ್ವೀಪದ ಸಮೀಪಕ್ಕೆ ಹೋಗುವಂತಿಲ್ಲ. ಇದಕ್ಕೆ 2 ಪ್ರಮುಖ ಕಾರಣಗಳಿವೆ. ಮೊದಲನೆಯದು ಹೊರಗಿನವರ ಜೀವದ ಸುರಕ್ಷತೆ, ಎರಡನೆಯದು ಸೆಂಟಿನೆಲೆಸ್ ಜನರನ್ನು ಹೊರಜಗತ್ತಿನ ರೋಗಿಗಳಿಂದ ರಕ್ಷಿಸುವುದು. ಅವರಿಗೆ ಸಾಮಾನ್ಯ ಜ್ವರ ಅಥವಾ ವೈರಸ್ ಕೂಡ ಜೀವಕ್ಕೆ ಅಪಾಯವಾಗಬಹುದು ಎಂದು ತಜ್ಞರು ಎಚ್ಚರಿಸುತ್ತಾರೆ. ಈ ದ್ವೀಪದ ಮೇಲೆ ಕಡಿಮೆ ಎತ್ತರದಲ್ಲಿ ಹೆಲಿಕಾಪ್ಟರ್ ಅಥವಾ ವಿಮಾನ ಹಾರಿದರೂ ಸಹ ಅಲ್ಲಿನ ಜನರು ಆಕಾಶದಿಂದ ಬಿಲ್ಲುಬಾಣಗಳನ್ನು ಹಾರಿಸಿ ತಮ್ಮ ವಿರೋಧ ವ್ಯಕ್ತಪಡಿಸುತ್ತಾರೆ. ಇದು ಅವರ ಪ್ರದೇಶದ ಮೇಲಿನ ಹಕ್ಕು ಮತ್ತು ಸಂರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಭಾರತ ಭೂಭಾಗವಾಗಿದ್ದರೂ ಇಲ್ಲಿನ ಭಾಷೆ, ಸಂಸ್ಕೃತಿ, ನಂಬಿಕೆಗಳು ಅಥವಾ ಜೀವನ ಶೈಲಿಯ ಬಗ್ಗೆ ಅತ್ಯಂತ ಸೀಮಿತ ಮಾಹಿತಿಯಷ್ಟೇ ಜಗತ್ತಿಗೆ ಲಭ್ಯವಾಗಿದೆ. ಇಡೀ ಜಗತ್ತು ಡಿಜಿಟಲ್ ಯುಗದಲ್ಲಿ ವೇಗವಾಗಿ ಮುನ್ನುಗ್ಗುತ್ತಿದ್ದರೂ ಈ ಪುಟ್ಟ ದ್ವೀಪ ಮಾತ್ರ ಸಾವಿರಾರು ವರ್ಷಗಳ ಹಿಂದಿನ ಜೀವನ ಶೈಲಿಯನ್ನು ಉಳಿಸಿಕೊಂಡಿರುವ ಅಪರೂಪದ ಸ್ಥಳವಾಗಿದೆ. ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಕೇವಲ ಒಂದು ನಿಗೂಢ ದ್ವೀಪವಲ್ಲ. ಇದು ಪ್ರಕೃತಿ, ಮಾನವ ಇತಿಹಾಸ ಮತ್ತು ಮೂಲ ನಿವಾಸಿಗಳ ಸ್ವಾತಂತ್ರ್ಯವನ್ನು ಗೌರವಿಸುವ ಅಗತ್ಯವನ್ನು ನಮಗೆ ನೆನಪಿಸುವ ಅಪರೂಪದ ಉದಾಹರಣೆ. ಈ ದ್ವೀಪದ ಬಗ್ಗೆ ಕುತೂಹಲ ಇರಬಹುದು, ಆದರೆ ಜನರ ಏಕಾಂತ ಮತ್ತು ಹಕ್ಕುಗಳನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇಂತಹ ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.